ನಾನು ತಾಲೂಕು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಅಧ್ಯಕ್ಷೆ. AITUC ಸಂಘಟನೆ ನಮ್ಮದು. ನಮ್ಮಲ್ಲಿ ಈ ದಿನ ನಾವು ಒಂದು BLO ಕೆಲಸದ ಒತ್ತಡ ಹೆಚ್ಚಾಗಿದೆ ಅನ್ನೋ ಉದ್ದೇಶವಾಗಿ ನಾವು ಈ ದಿನ ಈ ಮುಷ್ಕರವನ್ನು ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಯಾರು ನಾವು ರಾಜೀನಾಮೆ ಕೊಡ್ತೀವಿ ಆ ರಾಜೀನಾಮೆಯನ್ನು ಅಂಗೀಕರಿಸಬೇಕು. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅನ್ನೋದನ್ನು ಇವತ್ತು ತಿಳಿಸ್ಲಿಕ್ಕೋಸ್ಕರ ನಾನು ಬಂದಿದ್ದೀನಿ. ಸರ್ಕಾರ ಒಂದು ಕಡೆ ಅಧಿಕಾರಿಗಳು ಕೊರತೆ ಇದೆ ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ BLO ಕೆಲಸನೂ ಕೂಡ ನಿರ್ವಹಿಸಬೇಕು ಅಂತ ಹೇಳಿ ಆದೇಶ ಒಂದು ಕಡೆ ಎಲ್ಲ ಇದೆ ಅಂತಲೂ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ತಾವು ಯಾಕೆ ಆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ವೋ ಹೇಗೆ ಅಂತ? ನಮಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನಮಗೆ ಒತ್ತಡಗಳು ತುಂಬ ಇದ್ದಾವೆ, ಮಾನಸಿಕವಾಗಿ ಒತ್ತಡ ತುಂಬ ಆಗ್ತಾ ಇದ್ದಾವೆ. ಆಮೇಲೆ ನಮಗೆ ಈ ಕೆಲಸ ಮಾಡಲೇಬೇಕು ಅಂತ ಏನು ಕಡ್ಡಾಯ ಇಲ್ಲ. ಆಮೇಲೆ ಇದು ಶಿಕ್ಷಣ ಇಲಾಖೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ಈಗಾಗಲೇ ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ಇವರು ಮತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಒತ್ತಡ ತಂದು ನಮ್ಮ ಕಾರ್ಯಕರ್ತೆಯರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಇನ್ಚಾರ್ಜ್ ಮಾಡ್ತಾಯಿದ್ದಾರೆ, ಇನ್ನು ಕೆಲವು ಕಾರ್ಯಕರ್ತೆಯರು ಪ್ರೆಗ್ನೆಂಟ್ ಇದ್ದಾರೆ, ಇನ್ನು ಕೆಲವು ಕಾರ್ಯಕರ್ತೆಯರು ಅನಾರೋಗ್ಯದಿಂದ ಇದ್ದಾರೆ, ಇನ್ನು ಕೆಲವು ಕಾರ್ಯಕರ್ತೆಯರು ನಿವೃತ್ತಿ ಹತ್ತಿರದಲ್ಲಿದ್ದಾರೆ, ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಮೊಬೈಲ್ಗಳು ವರ್ಕ್ ಆಗಲ್ಲ. ಇನ್ನು ಕೆಲವು ಪ್ರಮೋಷನ್ ಆಗಿ ಹೊಸದಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ಬಂದಿದ್ದಾರೆ. ಅವರಿಗೂ ಸಹಿತ ಈ ಕೆಲಸ ಮಾಡೋಕ್ಕೆ ಅವರು ಅಂಗನವಾಡಿ ಕೆಲಸವನ್ನೇ ಇನ್ನೂ ಕಲಿತಾ ಇದ್ದಾರೆ, ಬೇರೆ ಕಾರ್ಯಕರ್ತೆಯರ ಹತ್ರ ಹೋಗಿ ಕಲಿತಾ ಇದ್ದಾರೆ. ಅಂಥದ್ರಲ್ಲಿ ಈ ಕೆಲಸಗಳು ಅಂದರೆ ಅವ್ರಿಗೆ ಇನ್ನೂ ತಲೆಗೆ ಹೋಗೋದೇ ಇಲ್ಲ. ಆದ್ದರಿಂದ ಈ ಕೆಲಸಗಳನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಇಲಾಖೆಗೆ ಕೊಡಲಿ ಅನ್ನೋದು ನಮ್ಮ ಉದ್ದೇಶ. ಈಗ ಒಂದು ವೇಳೆ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತೆಯರಿಗೆ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಕಡೆ CDP ಅವರು ಆ ಕಚೇರಿಯಿಂದ ಆದೇಶ ಏನು ಮೆಮೊ ಕೊಡ್ತಾ ಇದ್ದಾರೆ, ನೀವು ಯಾಕೆ ಈ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ, FRS ಮಾಡಿಲ್ಲ, ಅಟೆಂಡೆನ್ಸ್ ಮಾಡಿಲ್ಲ, ಗರ್ಭಿಣಿ ಬಾಣಂತಿಯದು ಅಟೆಂಡೆನ್ಸ್ ಮಾಡಿಲ್ಲ, ಫುಡ್ ಹಂಚಿಲ್ಲ, ಮತ್ತು ಅಂಗನವಾಡಿಗೆ ಬಂದ ತಕ್ಷಣ ನೀವು ಮೊಟ್ಟೆಗಳನ್ನ ವಿತರಣೆ ಮಾಡಿಲ್ಲ. ಈ ಎಲ್ಲ ಕಾರಣಗಳು ನಮಗೆ ಕಾರ್ಯಕರ್ತೆಯರಿಗೆ ಒತ್ತಡ ತರ್ತಾ ಇದ್ದಾವೆ. ಅದ್ರ ಜೊತೆಗೆ ಈ BLO ಕೆಲಸ ಅಂತೂ ಇನ್ನೂ ಫೋನಲ್ಲಿ ಮಾಡೋದ್ರಿಂದ ಇನ್ನೂ ತುಂಬ ಕಷ್ಟ ಆಗ್ತಿದೆ. ಆದ್ದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೈ ಬಿಡಬೇಕು. ಅವರ ಒಂದು ಅಳಲು ಇದು, ನಮ್ಮ ಕಾರ್ಯಕರ್ತೆಯರ ಅಳಲು. ಎಷ್ಟೋ ಕಾರ್ಯಕರ್ತೆಯರು ಇದರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಏನು ತಾವು ಅಂಗನವಾಡಿ ಕಾರ್ಯಕರ್ತೆಯರು ಏನು ಮುಷ್ಕರವನ್ನು ಮಾಡಿದ್ರಿ, ಮಾನ್ಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಹಿಳಾ ಮತ್ತು ಮಕ್ಕಳ ಸಚಿವೆ ಏನಿದ್ದಾರೆ ಅಲ್ಲಿ ನಿಮಗೆ ಆಶ್ವಾಸನೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಅಂತಲೂ ಕೂಡ ಈ ಪದ ಬಳಕೆಯನ್ನು ಮಾಡಿದ್ರಿ. ಸರ್ಕಾರದ ಆದೇಶ ಪ್ರತಿಯನ್ನು ಮಾನ್ಯ CDP ಅವರು ತಮಗೆ ಕೊಡುವಂಥದ್ದು ಮಾಡಿದರೆ ಹೇಗೆ ಅಂತ? ಇಲ್ಲ, ಅವರು ಒಂಥರ ಕಣ್ಣೀರು ವರ್ಷ ಕೆಲಸ ಮಾಡ್ತಾರೆ ರೀ. ಯಾಕಂತಂದರೆ ಒಂದು ಕಡೆ ಮಾಡಬೇಡ್ರಿ ಅಂತ ಹೇಳ್ತಾರೆ, ಒಂದು ಕಡೆ ಮಾಡಿರಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅಧಿಕಾರಿಗಳ ಜೊತೆ ಸಾಮೇಲೆ ಆಗ್ಬಿಟ್ಟು ಅವರು ಇಲ್ಲ ನೀವು ಮಾಡ್ರಮ್ಮ, ಮೀಟಿಂಗ್ ಐತಿ ಹೋಗ್ರಮ್ಮ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ. ಈ ಕೆಲಸ ಅದು ನಮಗೆ ಸಂಬಂಧ ಇಲ್ಲದೆ ಇರೋ ಕೆಲಸ. BLO ಕೆಲಸ ಮಾಡಿದ್ರಿ ಮಾಡಿರಿ, ಬಿಡ್ರಿ, ನಮ್ಮ ಕೆಲಸ ನೀವು ಫಸ್ಟ್ ಮಾಡಿರಿ ಅಂತ ಹೇಳ್ತಾರೆ. ಈ ಥರ ಎರಡೆರಡು ಕಡೆ ಕೆಲಸ ಮಾಡೋಕ್ಕೆ ನಮ್ಮಿಂದ ಆಗಲ್ಲ. ಅವರು ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನಿಜ, ಮಿನಿಸ್ಟ್ರು. ಅದ್ರ ಪ್ರಕಾರ ನಮ್ಮನ್ನು ಈಗ ನಿವೃತ್ತಿಗೊಳಿಸ್ರಿ, ಇದರಿಂದ ನಮಗೆ ಬೇಡ ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಿ. BLO ಕೆಲಸ ಬೇಡ ಅಂತ ಹೇಳ್ತಾ ಇದ್ದೀವಿ. ಆದರೆ ಅವರು ಇದನ್ನು ಒತ್ತಡ ಹಾಕ್ತಾ ಇದ್ದಾರೆ. ಆದೇಶ ಕಳಿಸಿಲ್ಲ ಅಂತ ಅನಿಸುತ್ತೆ. ನಮಗೆ ಅಧಿಕಾರಿಗಳು ಆದೇಶ ಕೊಟ್ಟಿಲ್ಲ. ಈ ಒಂದು ಕಾರಣಕ್ಕಾಗಿ ನಾವು ಇನ್ನೂ ಮಾಡ್ತಾನೆ ಇದ್ದಾರೆ ಕಾರ್ಯಕರ್ತೆಯರು ಹಿಂಸೆಗೊಳಗಾಗಿ. ನಮಗೆ ಆದೇಶ ಪ್ರತಿ ಬಂದಿಲ್ಲ ಅಂತ ಮಾನ್ಯ ತಹಸೀಲ್ದಾರ್ ಅವರು CDP ಅವರು ಹೇಳಿದ್ರೆ ಮತ್ತೆ ಕಂಟಿನ್ಯೂಸ್ ಕೆಲಸ ತಾವುಗಳು ಮಾಡ್ತೀವಿ? ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ಇದನ್ನು ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಕೆಲವು ಮಾಡ್ತೀವಿ ಅನ್ನೋ ಕಾರ್ಯಕರ್ತೆಯರಿಗೆ ಒತ್ತಡ ನಾವು ತರಲ್ಲ, ಮಾಡಬೇಡ್ರಿ ಅಂತೇಳಿ ಹೇಳಲ್ಲ ನಾವು. ಆದರೆ ಒತ್ತಡ ಇರೋಂಥ ಕಾರ್ಯಕರ್ತೆಯರನ್ನು ಕೈ ಬಿಡ್ರಿ ಅಂತ ಹೇಳ್ತಾ ಇದ್ದೀವಿ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾನು AITUC ಗೌರವ ಅಧ್ಯಕ್ಷರು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ. ಈಗ ಏನಪ್ಪ ಅಂದರೆ BLO ಕೆಲಸ ಮಾಡೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಯಾಕೆಂದರೆ ಅಂಗನವಾಡಿ ಕೆಲಸನೇ ತುಂಬ ಆಗಿದೆ. ಆದ್ದರಿಂದ BLO ಕೆಲಸ ಭಾಳ ಕಷ್ಟ ಆಗಿದೆ. ಇದರಿಂದ ಮುಕ್ತಿಗೊಳಿಸಬೇಕು, ಈ BLO ಕೆಲಸದಿಂದ ಮುಕ್ತಿಗೊಳಿಸಬೇಕು ಅಂತೇಳಿ ನಾವು ತುಂಬ ವರ್ಷದಿಂದ ಹೋರಾಟವನ್ನು ಮಾಡಿದ್ದೀವಿ. ಆದರೆ ಇದರಿಂದ ಮುಕ್ತಿಗೊಳಿಸಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಏನು ಮಾಡ್ತಿದ್ದಾರೆ ಅಂದರೆ, ಅವರು ಹೋದೋದೆಲ್ಲ ಎಲ್ಲೆಲ್ಲಿ ಫಂಕ್ಷನ್ ಹೋಗಿರ್ತಾರೆ ಅಲ್ಲಿಂದ ಅಲ್ಲಿ ನಾವು BLOದಿಂದ ಮುಕ್ತಿಗೊಳಿಸಿದ ಅಂಗನವಾಡಿ ಕಾರ್ಯಕರ್ತೆಯರನ್ನ ಅಂತಂದು ಪ್ರತಿ ಸಾರಿನೂ ಹೇಳ್ತಾ ಇದ್ದಾರೆ. ಆದರೆ ಅದು ಅವರು ಅಲ್ಲಿಂದ ಒಂದು ಆದೇಶವನ್ನು ಮಾಡಬೇಕು. ಇಲ್ಲಿ ಕೇಳಿದರೆ ತಾಲೂಕು ಆಫೀಸಲ್ಲಿ
ನಮಗೆ ಅಲ್ಲಿಂದ ಒಂದು ಆದೇಶ ಬರಲಮ್ಮ ನಿಮ್ಮನ್ನು ಅವತ್ತೇನೋ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಆದೇಶ ಅವ್ರು ಹೊರಡಿಸ್ಬೇಕು ಅಂತ ನಾವು ಅವರಿಗೆ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಕಾರ್ಯಕರ್ತೆಯರು ಭಾಳ ಮಾನಸಿಕವಾಗಿ ಭಾಳ ಕುಂದ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಈಗ FIR ಕೆಲಸ ಬಂದಿದೆ, ಅಂಗನವಾಡಿ ಕೆಲಸನೇ ಭಾಳ ಆಗಿದೆ. ಅವ್ರಿಗೆ ರಾತ್ರಿ ಮಲಗೋಕ್ಕೂ ಸಹ ತೊಂದರೆ ಆಗ್ತದೆ ಅಂತ ಒಂದು ಮಾನಸಿಕವಾಗಿ ಅವರು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಈ BOLO ಕೆಲಸ ಇದೇನೋ ಈಗ BOLO ಕೆಲಸ ಇದು ತಾತ್ಕಾಲಿಕವಾಗಿ ಬಂದಿರೋದು. ನಮಗೇನಪ್ಪ ಇಲ್ಲೇನೋ ತಹಸೀಲ್ದಾರ್ ಆಫೀಸಲ್ಲಿ ಹೇಳ್ತಿದಾರಂತೆ, ಬಿಡ್ರಮ್ಮ ನಿಮ್ಮ ಕೈಲಿ ಆಗಲಿದ್ರೆ ಕೆಲಸಕ್ಕೆ ರಾಜೀನಾಮೆ ಕೊಡ್ರಿ ಅಂತ ಹೇಳ್ತಿದಾರಂತೆ. ರಾಜೀನಾಮೆ ಕೊಡ್ರಿ ಅಂತ ಹೇಳೋಕ್ಕೆ ಮೂಲ ನಮ್ಮ ಅಂಗನವಾಡಿ ಕೆಲಸ ಮೂಲ ಕೆಲಸ, ಅದನ್ನು ಕೆಲಸ ಬಿಡ್ರಮ್ಮ ಅಂತ ಹೇಳೋಕ್ಕೆ ಇವರಿಗೆ ಏನಿದೆ ಅಂತ ನಾವಿವತ್ತು ಕೇಳ್ತಾ ಇದ್ದೀವಿ. ಆ ಥರ ಎಲ್ಲ ಸುಮ್ಮನೆ ಹೇಳಿ ನಮಗೆ ಹಿಂಸೆ ಕೊಡೋದು ಬೇಡ. ನಾವಿವತ್ತು ಇವತ್ತು ತಹಸೀಲ್ದಾರ್ ಇದ್ದರೆ ತುಂಬ ಅವ್ರ ಹತ್ರ ಮಾತುಕತೆ ಆಡಬೇಕಾಗಿತ್ತು. ಆದರೆ ಅವ್ರು ಸಿಕ್ಕಿಲ್ಲ. ಅವ್ರು ಬರೋ ತನಕ ನಾವು ಕಾಯ್ತೀವಿ. ನಮಗೆ ಈ BOLO ಕೆಲಸದಿಂದ ಮುಕ್ತಿಗೊಳಿಸಬೇಕು ಅಂತೇಳಿ ನಾವು ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ನಿಮ್ಮ ರಾಜ್ಯ ಮಟ್ಟದ NPCU A2C ಅಧ್ಯಕ್ಷರು ಅವ್ರ ಗಮನಕ್ಕೆ ತಂದು ಆ ಸಚಿವೆ ಹೆಬ್ಬಾಳ್ಕರ್ ಅವರು ಸಿಕ್ಕ ಸಂದರ್ಭದಲ್ಲಿ ಮೌಖಿಕವಾಗಿ ಹೇಳೋದಕ್ಕಿಂತ ರೈಟಿಂಗ್ ಅನ್ನ ಬರವಣಿಗೆ ಮೂಲಕ ಸರ್ಕಾರದ ಆದೇಶವನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೇಳುವಂತ ಪ್ರಶ್ನೆ ತಾವು ಫೋನಿನ ಮೂಲಕ ನಿಮ್ಮ ರಾಜ್ಯಾಧ್ಯಕ್ಷರಿಗೆ ತಿಳಿಸೋದು ಹೇಗೆ ಅಂತ ಹೇಳಿ ಇದನ್ನು ಇವಾಗಲೇನ ನಮ್ಮ ರಾಜ್ಯ ಮಟ್ಟದಲ್ಲಿ ಅವರಿಗೆ ಲೆಟ್ರ್ ಮೂಲಕನೇ ಕೊಟ್ಟಿದ್ದಾರೆ. ಅಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕೆಲಸವನ್ನು ಆಲೇ ಮಾಡಿದ್ದಾರೆ. ಆದರೆ ಅವರು ಬರೀ ಬಾಯಲ್ಲಿ ಹೇಳ್ತಿದ್ದಾರೆ ಅಷ್ಟೇ, ಮೀನಾಮೇಷ ಮಾಡ್ತಾ ಇದ್ದಾರೆ. ಅವರು ರೈಟಿಂಗ್ ಮೂಲಕ ಒಂದು ಎಲ್ಲ ಜಿಲ್ಲೆಗಳಿಗೂ ಆದೇಶವನ್ನು ಕಳಿಸ್ಬೇಕು ಅಂತೇಳಿ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೀವಿ. ಮಾನ್ಯ ಶಾಸಕರಾದ DG ಶಾಂತಗೌಡರು ಅವರ ಗಮನಕ್ಕೆ ತರುವಂತ ಕೆಲಸ ಯಾಕೆ ಮಾಡಲಿಲ್ಲ ನೀವು? ಮಾಡಿದ ಸಾಕಷ್ಟು ಸರಿ ಮಾಡಿದ್ದೀವಿ, ಶಾಸಕರಿಗೂ ಸಾಕಷ್ಟು ಸರಿ ಮಾಡಿದ್ದೀವಿ. ನಿನ್ನೆನೂ ಸಹಿತ ಅವರಿಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಈಗ ಅಲ್ಲಿ ಇದನ್ನು ಅಧಿವೇಶನ ಇದೆ ಅಲ್ಲ, ಬೆಳಗಾಂ ಅಧಿವೇಶನದಲ್ಲೂ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತೇಳಿ ನಮ್ಮಿಂದ ಒಂದು ಲೆಟ್ರನ್ನು ಸಹ ಅವರು ತಗೊಂಡೋಗಿದ್ದಾರೆ. ನಿಮ್ಮ ಬೇಡಿಕೆ ಏನೇನಿದೆ ಕೊಡ್ರಿ ಅಂತೇಳಿ ತಗೊಂಡೋಗಿದ್ದಾರೆ. ಅಲ್ಲಿ ಸಹ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಶಾಸಕರು. ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಹೊನ್ನಾಳಿ ಮತ್ತು ನ್ಯಾಮತಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ BOLO ಕೆಲಸದಿಂದ ವಜಾಗೊಳಿಸಬೇಕು ಅಥವಾ ಅವರ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಅಂತ ನಾವು ಇವತ್ತು ಕೆಲವರು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮಾಡೋದು ಮಾಡದೇ ಇರೋರಿಗೆ ತೊಂದರೆ ಆಗುತ್ತೆ, ಎರಡೂ ಕೆಲಸಗಳು ನಿರ್ವಹಿಸೋಕ್ಕಾಗಲ್ಲ. ಅಂಥವರ ಒಂದು ಮನವಿಯನ್ನು ನೀವು ಸ್ವೀಕರಿಸಿ ಅವರಿಗೆ ಈ ಕೆಲಸದಿಂದ ಮುಕ್ತಿಗೊಳಿಸಬೇಕು ಅಂತ ಕೆಲವರು ಕಾರ್ಯಕರ್ತರು ವಯಸ್ಸಾದವರಿದ್ದಾರೆ, ಕೆಲವರು ಹೊಸದಾಗಿ ಸೇರ್ಕೊಂಡಿದ್ದಾರೆ, ಇನ್ನು ಕೆಲವರು ಪೇಷಂಟ್ಗಳಿದ್ದಾರೆ, ಇನ್ನು ಕೆಲವರು ಇನ್ಚಾರ್ಜ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಈ ಕೆಲಸ ನಿರ್ವಹಿಸೋಕ್ಕೆ ಕಷ್ಟ ಆಗ್ತಾಯಿದೆ. ಕೆಲವರಿಗೆ ಮೊಬೈಲ್ ಆಪ್ರೇಟ್ ಮಾಡಲಿಕ್ಕೆ ಬರಲ್ಲ. ಹಂಗಾಗಿ ನೀವು ಈ ಒಂದು ರಾಜೀನಾಮೆಯನ್ನು ಅಂಗೀಕರಿಸಿ ಇದರಿಂದ ಮುಕ್ತಿಗೊಳಿಸ್ಬೇಕು ಅಂತ ಈ ಮುಖಾಂತರ ನಿಮಗೆ ಅದ್ರ ನೀವು ಬಿಡಿ ಸಾಕು. ಏನು ನೀವು ಕೊಟ್ಟಿರ್ತಕ್ಕಂಥ ಮನವಿ ಏನಿದೆಯೋ ಈ ಮನವಿಯನ್ನು ಈಗ ತಹಶೀಲ್ದಾರ್ ಬಂದ ತಕ್ಷಣ ತಹಶೀಲ್ದಾರ್ ಮುಖಾಂತರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ಸರ್ಕಾರಕ್ಕೆ ನಿಮ್ಮ ಮನವಿನ ತಲುಪಿಸಿ ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳು ಈಡೇರಲಿ ಅಂತೇಳಿ ಈಗ ನಿಮ್ಮ ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾವು ಸರ್ಕಾರಕ್ಕೆ ವ್ಯವಸ್ಥೆ ಮಾಡ್ತೀವಿ.